ಇದಾದ್ಮೇಲೆ ಲೈಕ್ ಐ ವಾಸ್ ಇನ್ ಒಂಥರ ಡಿಪ್ರೆಷನಲ್ಲಿ ಇದ್ದೆ ಅಂತ ಅನ್ಕೊಂಡು, ಅಂದರೆ ಮೇಲ್ಗಡೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಐ ವಾಸ್ ಲಿಟ್ರಲಿ ರಾತ್ರಿ ಹೊತ್ತಲ್ಲಿ ಐ ಯೂಸ್ ಟು ಸಿಟ್ ಅಂಡ್ ಥಿಂಕ್, ಏನು ಮಾಡಬೇಕು ಇವರು, ದೇ ವರ್ ಸಚ್ ಎ ಬ್ಯೂಟಿಫುಲ್ ಸೋಲ್ಸ್ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಟು ದ ಸೊಸೈಟಿ ಅಂತ ಒಂದು. ಅವ್ರು ಯಾವಾಗ್ಲೂ ವಿದ್ಯೆ ಮತ್ತು ಊಟ ಎರಡಕ್ಕೂ ಯಾರು ಬಂದ್ರೇನೋ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಹೇಳ್ತೀರಾ ಹೆಲ್ಪ್ ಮಾಡಿರೋದುಂಟು. ಅಷ್ಟೇ ಅಲ್ಲ, ಸ್ಕೂಲ್ಸ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಆ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿರೋದು ಇಂಥದ್ದೆಲ್ಲ ತುಂಬ ಉಂಟು. ಆಗ ನಂಗೆ ಅನಿಸಿದ್ದು ಐ ಶುಡ್ ಕಂಟಿನ್ಯೂ. ನನಗೆ ಮತ್ತೆ ಏನಾಗ್ತಿತ್ತು ಅಂದರೆ, ನನಗೆ ಫ್ರಸ್ಟ್ರೇಷನ್ನು, ಭಯ, ಆಲ್ ಫೀಲಿಂಗ್ಸ್ ವರ್ ಟುಗೆದರ್. ತುಂಬ ಐ ವಾಸ್ ಸ್ಯಾಡ್. ದಟ್ ಎಲ್ಲಿ ಕೂರಕ್ಕಾಗ್ತಿಲ್ಲ, ನಿದ್ರೆ ನಿಲ್ಲಕ್ಕಾಗ್ತಿಲ್ಲ, ನಿದ್ದೆ ಬರ್ತಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಐ ಥಾಟ್ ಐ ಶುಡ್ ಫೋಕಸ್ ದಟ್ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೋಬೇಕು. ಪಾಸಿಟಿವ್ ಮಾಡಿಕೊಂಡು ಅವ್ರು ಇಷ್ಟೆಲ್ಲ ಮಾಡ್ಕೊಂಬಂದಿರೋದು ಇವತ್ತಕ್ಕೋನೇ ಆಗಬಾರ್ದು. ಇಟ್ ಶುಡ್ ಕಂಟಿನ್ಯೂ. ಐ ಶುಡ್ ಕಂಟಿನ್ಯೂ ದಟ್ ಲೆಗೆಸಿ. ಅವ್ರಿಗೆ ಎಜುಕೇಷನ್ ಮಾಡೋದು, ಎಜುಕೇಟ್ ಮಾಡುವಂಥದ್ದು ಮಕ್ಕಳಿಗೆ, ಇಂಥದ್ದನ್ನು ನನಗೂ ಗೊತ್ತಿರಬೇಕು ಆ ಟಾಪಿಕ್ ಜೊತೆಗೆ. ಸೊ that 1 month I decided we will do something in their name. ಅದು ಸ್ಕೂಲೇ ಆಗಬೇಕು ಅಂತ ಆ ಮಂತೇನೆ ನಾನು ಡಿಸೈಡ್ ಮಾಡಿದೆ. ವೈ ಸ್ಕೂಲ್ ಓನ್ಲಿ? ಬಿಕಾಸ್ ದೇ ವರ್ ಲೈಕ್ ನಾನು ನಿಮ್ಗೆ ಹೇಳ್ದಂಗೆ ಫುಡ್ ಆ್ಯಂಡ್ ಎಜುಕೇಷನ್. ಎಲ್ಲಿ ಯಾವತ್ತೂ ಯಾರು ಬಂದ್ರೇನು ಇಲ್ಲ ಅನ್ಬಾರ್ದು, ಯಾರು ಬಂದ್ರೇನು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಅನ್ನೋಂಥದ್ದು ಇತ್ತಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿ ಸ್ಕೂಲ್ ಮಾಡಿದ್ದು, ವಿತೌಟ್ ನೋಯಿಂಗ್ ಎನಿಥಿಂಗ್ ಅಬೌಟ್ ದಟ್. ಸ್ಟಿಲ್ ಇಂಟ್ರೆಸ್ಟ್ ಇರೋದು. ನಾನು ಹೋಗ್ತಾ ಇದ್ದೆ ಲೈಕ್ ಗೌರ್ಮೆಂಟ್ ಸ್ಕೂಲ್ಗೆಲ್ಲ. ನನಗೆ ಇವಾಗ ಸಮಯ ಇತ್ತು, ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಐ ಯೂಸ್ ಟು ಗೋ ಆ್ಯಂಡ್ ಹೆಲ್ಪ್ ಚಿಲ್ಡ್ರನ್, ಲ್ಯಾಂಗ್ವೇಜ್ ಹೇಳ್ಕೊಡೋ ಅಂಥದ್ದು ಅವ್ರಿಗೆ. ಸಮರ್ ಕ್ಯಾಂಪ್ಸ್ ಎಲ್ಲ ಅವಾಗ ಇಟ್ ವಾಸ್ ಓನ್ಲಿ ಫಾರ್ ರಿಚ್ ಕಿಡ್ಸ್ ಅಲ್ವಾ. ಆಗ ನಾವು ಅದಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅವ್ರಿಗೆ ಬೇರೆ ಬೇರೆ ಕಡೆ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗೋವಂಥದ್ದು. ಇಸ್ ಟು ಗಿವ್ ದಟ್ ಮೊಮೆಂಟ್ರಿ ಹ್ಯಾಪಿನೆಸ್. ಅದಕ್ಕೆ ನಂಗೆ ಅನಿಸು ಮಕ್ಕಳು ನನ್ನ ಇಂಟ್ರೆಸ್ಟು. ಸೊ ಲೆಟ್ ಮೀ ಡೂ ಸಮಥಿಂಗ್ ಇನ್ ದೇರ್ ನೇಮ್ ಅಂತ ಹೇಳಿ ಏಪ್ರಿಲ್ ಆಕ್ಸಿಡೆಂಟ್ ಆಗಿದ್ದು, ಅಕ್ಟೋಬರೇ ವಿ ಇನಾಗ್ರೇಟೆಡ್ ದ ಸ್ಕೂಲ್ 2004. ಹೆಂಗಿತ್ತು ಇನಿಷಿಯಲಿ? ಬಿಕಾಸ್ ಯು ಹ್ಯಾವ್ ಆಡೆಡ್ ಟೂ ಮೆನಿ ಥಿಂಗ್ಸ್. ಈಗ 23ನೇ ವರ್ಷ ಇದು. ಇಲ್ಲಿ ವೆನ್ ಐ ಸಿ, ಅಫ್ಕೋರ್ಸ್ ಯು ಹೋಲ್ಡ್ ಅ ಮಾಸ್ಟರ್ಸ್ ಡಿಗ್ರಿ ಇನ್ ಆರ್ಟ್ಸ್ ಪ್ಲಸ್ MBA ಮಾಡಿದ್ದೀರಾ, ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್, ಲೈಫ್ ಸ್ಕಿಲ್ಸು, ಫ್ಯಾಮಿಲಿ ಆ್ಯಂಡ್ ಚೈಲ್ಡ್ ಕೌನ್ಸಿಲಿಂಗ್, ಇವೆಲ್ಲ ಆ್ಯಡ್ ಮಾಡ್ಕೊಳ್ತಾ ಬಂದಿದ್ದೀರಾ. ಅಲಾಂಗ್ ವಿತ್ ಮೈ ಸನ್ ಅಂತ ಹೇಳ್ಬೋದು. ಅವನಿಗೆ ನಾನು ಈವ್ನಿಂಗ್ಸಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾನೆ ನಾನು ಓದ್ಕೊಳ್ತಾ ಇದ್ದೆ. ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಮಾಡಿದೆ. ಸ್ಕೂಲ್ ಸ್ಟಾರ್ಟ್ ಮಾಡಿ ಐ ಅಂಡರ್ಸ್ಟುಡ್ ದಿಸ್ ಆಲ್ ಐ ಶುಡ್ ಹ್ಯಾವ್ ಟು ರನ್ ದ ಸ್ಕೂಲ್. ನನಗೆ ಗೊತ್ತಿರಬೇಕು ತಪ್ಪು ಸರಿಗಳು ಅವರೇ ಮಾಡ್ತಿರೋದು ಸರಿಗಿದ್ಯಾ ಅಂತ. ಸೊ ಐ ಥಾಟ್ ಐ ಶುಡ್ ಬಿ ಎಜುಕೇಟೆಡ್ ವೆಲ್. ಐ ಹ್ಯಾಡ್ ಒನ್ಲಿ ಒಂದು BA ಡಿಗ್ರಿ ಇತ್ತು ಅಷ್ಟೇ ನನ್ನ ಕೈಯಲ್ಲಿ. ಸೊ ಅವನಿಗೆ ಹೇಳ್ಕೊಡ್ತಾ ನಾನು ಓದೋದಕ್ಕೆ ಶುರು ಮಾಡಿದ್ದು. ವಾವ್. ಈಸಿ ಇತ್ತಾ? ವಾಸ್ ದ ಜರ್ನಿ ಈಸಿ? ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಬಟ್ ನನ್ನ ಪೇಯ್ನ್ಗೆ ಸ್ವಲ್ಪ ಅದು ಔಷಧಿ ಥರ. ಬಿಕಾಸ್ ನನ್ನ ಫೋಕಸ್ಸು ಬೇರೆ ಕಡೆ ಇರ್ತಿತ್ತು. ದಿನ ಅಳ್ತಾ ಇರೋದು ಇಟ್ ಇಸ್ ಪಾರ್ಟ್ ಆಫ್ ಲೈಫ್, ಅದು ಬಂದ್ಬಿಟ್ಟಿರುತ್ತೆ. ಬಿಕಾಸ್ ಐ ಯೂಸ್ ಟು ಮಿಸ್ ಸೋ ಮಚ್. ಅಮರ್ ಮಿಸ್ ಮಾಡ್ಕೊತಿದ್ದೆ, ಸೌಂದರ್ಯ ಮಿಸ್ ಮಾಡ್ಕೊತಿದ್ದೆ. ಶಿ ವಾಸ್ ಲೈಕ್ ಎ ಫ್ರೆಂಡ್ ಟು ಮೀ. ಏನಿದ್ರೂ ನಾವು ಮಾತಾಡ್ಬೋದು ಅನ್ನೋಂಥ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲ ಅಂದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಡಿಪ್ರೆಷನ್ ಫೇಸ್ ಇತ್ತಲ್ಲ, ಹೌ ಡಿಡ್ ಯು ಕಮ್ ಔಟ್ ಆಫ್ ಇಟ್? ಅದಕ್ಕೆ ನನ್ನ ಡಿಪ್ರೆಷನ್ನ ಐ ಕನ್ವರ್ಟೆಡ್ ಆನ್ ಸಮಥಿಂಗ್ ಎಲ್ಸ್. ಫಸ್ಟ್ ಐ ಡಿಡ್ ವಾಸ್ ದ ಕೌನ್ಸಿಲಿಂಗ್. ನಾನು ಕೋರ್ಸ್ ಮಾಡಿದ್ದು ಸರ್ವ್ ಅದರ್ಸ್ ಟು ಸರ್ವ್ ಯುವರ್ ಸೆಲ್ಫ್ ಅಂತ. ಅದನ್ನು ನಾನು ಓದಿದ್ದೆ. ಸೊ ವೆನ್ ವಿ ಗೋ ಆ್ಯಂಡ್ ಟಾಕ್, ಮೀಟ್ ಪೀಪಲ್ ಹೂ ಆರ್ ಇನ್ ಪ್ರಾಬ್ಲಮ್ಸ್, ಈ ಕೌನ್ಸಿಲಿಂಗ್ ಅನ್ನೋದು ಅದೇನೆ ಅಲ್ವಾ. ನಾನು ಈ ಕಮಿಷನರ್ ಆಫೀಸಲ್ಲಿ ನಾನು ಕೌನ್ಸಿಲಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಹಾಗೆಯೇ ಈ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರುತ್ತೆ, ವಿಮೆನ್ ಈ ಥರದ್ದು ಏನಾದರೂ ತೊಂದರೆ ಆಗಿರೋಂಥ ಹೆಂಗಸರು ಏನಿರ್ತಾರೆ ಅವ್ರಿಗೆಲ್ಲ ಅವರು ಟ್ರೈನಿಂಗೆಲ್ಲ ಕೊಟ್ಟು ಕೌನ್ಸಿಲಿಂಗ್ ಮಾಡಿ, ಬೇರೆ ಬೇರೆ ಕಾರಣದಿಂದ ಅವರು ಮನೆಯಿಂದ ಬಂದುಬಿಟ್ಟಿರ್ತಾರೆ. ಆ ಥರದವ್ರ ಹತ್ರ ಎಲ್ಲ ನಾನು ಹೋಗಿ ಮಾತಾಡಿ ಬಂದಾಗ ಐ ಯೂಸ್ ಟು ಕಂಪೇರ್. ಓ ಮೈ ಗಾಡ್, ಮೈ ಲೈಫ್ ಇಸ್ ಸೋ ಗುಡ್. ಹೌದು, ನಾನು ಕಳ್ಕೊಂಡಿದ್ರೇನು ಸ್ಟಿಲ್ ಐ ಹ್ಯಾವ್ ಎನ್ ಆಪರ್ಚುನಿಟಿ ಟು ಡೂ ಮೆನಿ ಮೋರ್ ಥಿಂಗ್ಸ್. ಅವ್ರಿಗೆ ತುಂಬ ಕಷ್ಟ ಇದೆ. ಅದನ್ನು ನೋಡಿದಾಗ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಅನಿಸೋದು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಮೋರ್. ಯಾವ ಘಟನೆ ಕಂಪ್ಲೀಟ್ಲಿ ಚೇಂಜ್ ದ ಪರ್ಸ್ಪೆಕ್ಟಿವ್ ಆಫ್ ಯುವರ್ ಲೈಫ್? ದಟ್ ಈಸ್ ವಾಟ್ ವರ್ಕಿಂಗ್ ವಿತ್ ದೆಮ್
ಒಂದು. ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್? That is what, when I used to listen to so many stories. ಲೈಕ್ ಒನ್ ಹೆಂಗೆ ಸ್ಟೋರಿ, ಒನ್ ಲೈಕ್ ಯಾವ ಸ್ಟೋರಿ ನಿಮ್ಮನ್ನು ನಿಜವಾಗ್ಲೂ ಟಚ್ ಮಾಡ್ತು? when it comes to women, there are so many stories. ನನಗೆ ಅನಿಸಿದ್ದು ತುಂಬ ನೋವಾಗಿದ್ದು ಅಂದರೆ ಒನ್ ವುಮೆನ್, ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆ್ಯಂಡ್ ಆಲ್, ಶಿ ವಾಸ್ ಲೈಕ್, ಎಷ್ಟು ಡಿಪ್ರೆಷನಲ್ಲಿ ಇದ್ಲು ಅವಳು. ಆಗಿದ್ದಂಥ ಸಿಚುವೇಶನ್ನು ಇಷ್ಟಪಟ್ಟು ಅವಳು ಮದುವೆ ಆಗಿ ಅವರ ಮನೆಗೆ ಹೋದ್ಮೇಲೆ ಹೌ ದ ಹಸ್ಬೆಂಡ್ ಚೇಂಜ್ಡ್. ಆವಾಗ ಅವ್ರಿಗೆ ಹೆಂಗೆ ನೆನಪಾಯಿತು ಅವರು, ಇಟ್ ವಾಸ್ ಅನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆ ಕಾಲಕ್ಕೆ, 20 years ಬ್ಯಾಕ್. ಯು ಕ್ಯಾನ್ ಇಮ್ಯಾಜಿನ್ ಹೆಂಗಿತ್ತು ಅವಾಗ ಅಂತ. ಇಟ್ ವಾಸ್ ಇನ್ನೂ ಸ್ವಲ್ಪ ಹೆಚ್ಚಿತ್ತು, ಇವಾಗ ಸ್ವಲ್ಪ ಬೆಟರ್ ಅನಿಸುತ್ತೆ. ಸೊ ವಾಟ್ ಆಲ್ ಶಿ ಫೇಸ್ಡ್ ಅಂತ, ಶಿ ಯೂಸ್ ಟು ಸಿಟ್ ಆ್ಯಂಡ್ ಟಾಕ್ ಟು ಮೀ. ಈಗ ಅವ್ರಿಗೆ ಜಾತಿ ಇವಾಗ ಕಾಣಿಸ್ತಾ ಇದೆ. ಮನೆಯವ್ರ ಜೊತೆ ಎಲ್ಲ ಸೇರ್ಕೊಂಡು ಏನೇನು ಮಾಡಿದ್ರು, ಎಷ್ಟು ಟಾರ್ಚರ್ ಮಾಡಿದ್ರು. ಎವ್ರಿ ಡೇ ಶಿ ಯೂಸ್ ಟು ವರ್ಕ್ ಸೋ ಮಚ್ ಫಾರ್ ದ ಫ್ಯಾಮಿಲಿ. ಎಲ್ಲರೂ ಎಲ್ಲ ಕೆಲಸ ಬಿಟ್ಬಿಟ್ಟು ಆ ಎಲ್ಲ ಕೆಲಸ ಅವಳೊಬ್ಬಳೇ ಮಾಡಬೇಕು, ಅಡುಗೆಯಿಂದ ಹಿಡಿದು ಮ್ಯಾನೇಜ್ ಮಾಡೋದ್ವರೆಗೂ. ಜೊತೆಗೆ ಹೊಡಿಯೋದು, ಅವ್ರಿಗೆ ಅಬ್ಯೂಸ್ ಮಾಡೋದು, ಬೇರೆ ಥರದ್ದೆಲ್ಲ. ಲೈಕ್ ಈವನ್ ಹಸ್ಬೆಂಡ್ ಯೂಸ್ ಟು ಅಬ್ಯೂಸರ್ ಇನ್ ಇಟ್ ವೆರಿ ಡಿಫ್ರೆಂಟ್ ಲೆವೆಲ್. ಅಂದರೆ like even sexually also she used to be like abused, like what all he watches, he expected her to do all that things ಅಂಥದ್ದೆಲ್ಲ ಅವಳು ಹೇಳಿದಾಗ ಹತ್ಕೊಂಡು. ಇವತ್ತು ಸಡನ್ನಾಗಿ ಮಧ್ಯರಾತ್ರಿ ಅವಳನ್ನ ಆಚೆ ಹಾಕ್ಬಿಡ್ತಾರೆ. ಮಧ್ಯರಾತ್ರಿ ಜಸ್ಟ್ ಶಿ ಕ್ವೆಶನ್ಡ್ ಬ್ಯಾಕ್ ಒನ್ಸ್ ಅಂತ ಹೋಗುವಂಥ ಮಧ್ಯರಾತ್ರಿ ಕಳಿಸ್ದಾಗ ಮನೆಯಿಂದ ಹೆಂಗಿದ್ದಿರುತ್ತೆ ಅವಳ ಸಿಚುವೇಶನ್ನು, ಎಷ್ಟು ಭಯ, ಯಾವ ಸ್ಟ್ರೆಸ್ಸಲ್ಲಿದ್ಲು. ಆ್ಯಂಡ್ ಶಿ ವಾಸ್ ಇನ್ ಡೀಪ್ ಡಿಪ್ರೆಷನ್. ಅಂಥದ್ದೆಲ್ಲ ಕೇಳಿದಾಗ ಲೈಕ್ ಆಫ್ಟರ್ವರ್ಡ್ಸ್ ಕೌನ್ಸಿಲಿಂಗು ಅದೆಲ್ಲ ಆಗಿ ಒಂದು ಅವ್ರಿಗೆ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಪುಟ್ ದೆಮ್ ಇನ್ ಟು ವೊಕೇಶ್ನಲ್ ಸ್ಕಿಲ್ಸ್. ಅಂದರೆ ವೊಕೇಶ್ನಲ್ ಸ್ಕಿಲ್ಸ್ ಅಂದರೆ ಬೇರೆ ಬೇರೆ ಕೋರ್ಸ್ಗಳು ಹೇಳ್ಕೊಡ್ತಾರೆ. ಅಲ್ಲಿ ಮೇಜರ್ ಹೇಳ್ಕೊಡ್ತಿದ್ದು ಟೈಲರಿಂಗ್ ಹೇಳ್ಕೊಡೋರು. ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ಗಳು, ಅದನ್ನೆಲ್ಲ ಅಲ್ಲಿನೂ ಮಾಡಿಸ್ತಾರೆ. ಬೇರೆ ಬೇರೆ ಥರದ ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಅವ್ರಿಗೆ ಬೇಕಾದಷ್ಟು ಕೋರ್ಸ್ಗಳಿರುತ್ತೆ. ಶಿ ಕ್ಯಾನ್ ಚೂಸ್ ಆಲ್ಸೋ. ಅದನ್ನೆಲ್ಲ ಮಾಡಿ ಆ್ಯಂಡ್ ಶಿ ಬಿಕೇಮ್ ಎ ಟೈಲರ್ ಆ್ಯಂಡ್ ಶಿ ಈಸ್ ಇಂಡಿಪೆಂಡೆಂಟ್ ಟುಡೇ. ಸೊ ಅಂಥದ್ದೆಲ್ಲ ಇಟ್ ಈಸ್ ರಿಯಲಿ ಮೋಟಿವೇಟ್ಸ್ ಅಸ್ ಟು ವರ್ಕ್ ಮೋರ್. ಸೊ ಈ ಫೌಂಡೇಶನ್ ಇವತ್ತಿಗೆ 22+ ಇಯರ್ಸ್ ಅಲ್ಲ. ಸೊ ಟಾಪ್ 5 ಥಿಂಗ್ಸ್ ಆ ಫೌಂಡೇಶನಲ್ಲಿ ನಡೆಯೋದು? ಒಂದು ಎಜುಕೇಷನ್, ಅಫ್ಕೋರ್ಸ್. ಅದು ಅಂದರೆ ಎಲ್ಲರಿಗೂ, ಎಲ್ಲ ಏಜ್ ಗ್ರೂಪ್ ಅವ್ರಿಗೆ, ಎಲ್ಲ ಟೈಪ್ಸ್ ಆಫ್ 3 years ಇಂದ 30 yearsವರೆಗೂ ವಿ ಪ್ರೊವೈಡ್ ದೆಮ್ ವಾಟ್ಸ್ ನೀಡೆಡ್. ಒಂದು ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ಅಂತ ನಡೆಯುತ್ತೆ. ಥೆರಪೀಸ್, ಎಲ್ಲ ಥರ ಥೆರಪೀಸ್. ಇಲ್ಲಿ ಮಾತು ಬರದೇ ಇರೋರು ಬರ್ತಾರೆ, ಅವ್ರಿಗೆಲ್ಲ ಸ್ಪೀಚ್ ಥೆರಪಿ ಇರ್ಬೋದು. ಈ ಮಕ್ಕಳಿಗೆ ವೆನ್ ವಿ ಟಾಕ್ ಅಬೌಟ್ ಆಟಿಸಮ್ ಆರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಮಾತಾಡಿದಾಗ ಅವ್ರಿಗೆ ಥೆರಪೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. OT ಅಂತೀವಿ. ಅವ್ರಿಗೆ ಸೆನ್ಸರಿ ಇಶ್ಯೂಸ್ ಇರುತ್ತೆ. ವಿ ಹ್ಯಾವ್ ಟು ಅಡ್ರೆಸ್ ಸೆನ್ಸರಿ ಇಶ್ಯೂಸ್. ಸೊ ಇಂಥದ್ದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಇದು. ಹೆಂಗೆ ಅಂದರೆ, ನಾವು ಸ್ಟಾರ್ಟ್ ಮಾಡಿದಾಗ ಸ್ಕೂಲ್ಗೆ ಮಕ್ಕಳು ಬರ್ತಾಯಿದ್ರು, ಬಟ್ ಫಾರ್ ಥೆರಪೀಸ್ ದೇ ಯೂಸ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸ್. ಡಾಕ್ಟರ್ನ ನೋಡೋಕ್ಕೆ ಬೇರೆ ಕಡೆ ಹೋಗಬೇಕು, ಅದೆಲ್ಲ ಇರ್ತಿತ್ತು. ಇವತ್ತು ಯು ಸ್ಟೆಪ್ ಇನ್ ಟು ದ ಆರ್ಗನೈಸೇಷನ್, ಯು ವಿಲ್ ಹ್ಯಾವ್ ಎವ್ರಿಥಿಂಗ್. ಎಲ್ಲ ಥರದ್ದು ಕೌನ್ಸಿಲಿಂಗಿಂದ ಹಿಡಿದು, ಡಾಕ್ಟರ್ದ ಅಡ್ವೈಸಿಂದ ಹಿಡಿದು, ಥೆರಪೀಸು, ಎಜುಕೇಷನ್ನು, ವೊಕೇಶ್ನಲ್ ಟ್ರೈನಿಂಗು. 12th ಸ್ಟ್ಯಾಂಡರ್ಡ್ವರೆಗೂ ಅವ್ರು NIOS ಓದ್ಬೋದು. ಇಟ್ ಇಸ್ ರೆಕಗ್ನೈಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್. ಈಗ 18th ನೆಕ್ಸ್ಟ್ ಮಂತ್, ಇವಾಗ ಕಮಿಂಗ್ ಬರ್ಡೇಗೆ ವಿ ಆರ್ ಇನಾಗ್ರೇಟಿಂಗ್ ವೊಕೇಶ್ನಲ್ ಟ್ರೈನಿಂಗ್ ಪ್ಲಸ್ ಜಾಬ್. ಸೊ ಮೈ ಡ್ರೀಮ್ ಇಸ್ ಟು ಮೇಕ್ ದಿಸ್ ಚಿಲ್ಡ್ರನ್ ಸೋಷಿಯಲಿ ಎಕನಾಮಿಕಲಿ ಇಂಡಿಪೆಂಡೆಂಟ್. ಅವರು ದುಡಿಯಂಗಾಗಬೇಕು, ಅವ್ರದ್ದು 4 ಕಾಸು ಅವ್ರ ಮನೆಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನನ್ನದು ತುಂಬ ದೊಡ್ಡ ಡ್ರೀಮ್ ಇತ್ತು. ಅದು ಆಗಿದೆ. ಬೈ ಅಗೇನ್ ಐ ಟೆಲ್ ದಟ್ ಪವರ್, ಸಮ್ ಪವರ್ ಇಸ್ ಮೇಕಿಂಗ್ ಮೀ ಡೂ. ಐ ಆಮ್ ಡೂಯಿಂಗ್ ಅಷ್ಟೇ.